ಆನಂದವನ್ನು ಹೆಚ್ಚಿಸುತ್ತದೆ. ಉಪಸ್ಥಿತ ನಿರ್ಣಾಯಕರೇ ಮತ್ತು ಸ್ಪರ್ಧಾಳುಗಳು, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ನಾನಿಂದು ಒತ್ತಡರಹಿತ ಬದುಕಿಗಾಗಿ ಹಾಸ್ಯ ಪ್ರಜ್ಞೆ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ಇಂದು ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇನೆ. ಒಂದ್ಸಾರಿ ಪ್ರಾಣೇಶ್ರವರು ತಮ್ಮ ಸ್ನೇಹಿತರ ಮನೆಗೆ ಹೋಗಿದ್ರು. ಪ್ರಾಣೇಶ್ರವರು ತುಂಬಾ ಸುಂದರವಾಗಿ ವಿವರಿಸ್ತಾರೆ ಅದನ್ನು. ಸ್ನೇಹಿತರ ಮನೆಗೆ ಹೋಗ್ತಾರೆ, ಚಾ ಕುಡಿತಾರೆ, ಮಾತಾಡ್ತಾರೆ. ಆ ಮನೆಯಲ್ಲಿ ತುಂಬಾ ಮೌನ. ಹೆಂಡತಿನ ಕೂಡ ಗಂಡನ ಜೊತೆ ಮಾತಾಡ್ಬೇಕಾದ್ರೆ ಕೈ ಸನ್ನೆ ಮಾಡೇ ಮಾತಾಡ್ತಿದ್ರು. ಅದ್ರಾಗಿ ಪ್ರಾಣೇಶ್ರವರು ಕೇಳ್ತಾರೆ, ಯಾಕೆ ಮನೆ ಇಷ್ಟು ಮೌನವಾಗಿದೆ ಅಂತ ಕೇಳ್ತಾರೆ. ಆ ಸ್ನೇಹಿತರು ಹೇಳ್ತಾರೆ, ಇಲ್ಲ, ನನ್ನ ಮಗ ಮನೇಲಿ ರೂಮಲ್ಲಿ ಕೂತ್ಕೊಂಡು ಓದ್ತಿದ್ದಾನೆ, ನಾವೇನಾದ್ರೂ ಮಾತಾಡ್ರೆ ಅವನು ಡಿಸ್ಟರ್ಬ್ ಆಗ್ತದೆ ಅಂತ ಹೇಳ್ತಾರೆ. ಆ ಪ್ರಾಣೇಶ್ವರರು ಕೇಳ್ತಾರೆ, ಹಾಗಾದ್ರೆ ಸೆಕೆಂಡ್ ಪಿಯುನಾ ಅಂತ ಕೇಳ್ತಾರೆ. ಆ ಸ್ನೇಹಿತರು ಹೇಳ್ತಾರೆ, ಇಲ್ಲ, ನನ್ನ ಮಗ LKG ಓದ್ತಿದ್ದಾನೆ ಅಂತ ಹೇಳ್ತಾರೆ. ಹೌದು ಬೇಡ, ಒಂದ್ ಕಾಲ ಇತ್ತು. ಒಂದ್ 4-5 ಜನ ಒಂದ್ ಮರದ ಕೆಳಗೋ ಕಟ್ಟೆ ಕೆಳಗೋ ಕೂತ್ಕೊಂಡು ಹರಟೆ ಹೊಡಿತಿದ್ರು, ನಗ್ತಿದ್ರು. ಅದಕ್ಕಾಗಿ ಅವರಷ್ಟು ಗಟ್ಟಿಯಾಗಿದ್ರು. ಆದ್ರೆ ಯಾವಾಗ ಆಧುನಿಕ ತಂತ್ರಜ್ಞಾನ ಬೆಳೀತಾ ಹೋಯ್ತೋ, ಜವಾಬ್ದಾರಿಗಳು ಕೂಡ ಅಷ್ಟೇ ಹೆಚ್ಚಾಯ್ತಾ ಹೋಯ್ತು. ಸಮಾಜ ಬೆಳೀತಾ ಹೋಯ್ತು. ನಗು ಮೂಲೆ ಗುಂಪಾಯಿತು. ಮತ್ತು ಒತ್ತಡ, ಒಂದು ಮಗು ಹುಟ್ಟಿದಾಗಿಂದಲೇ ಸಮಾಜ ಅದರ ಮೇಲೆ ಒತ್ತಡವನ್ನ ಹಾಕುತ್ತದೆ. ಶಿಕ್ಷಕರಿಗೆ ಪಾಠ ಮುಗಿಸೋ ಒತ್ತಡ, ನಿರುದ್ಯೋಗಿಗೆ ಉದ್ಯೋಗದ ಒತ್ತಡ, ಬಡವರಿಗೆ ಹಣದ ಒತ್ತಡ, ಮಕ್ಕಳಿಗೆ ತಮ್ಮ ಫಲಿತಾಂಶದ ಒತ್ತಡ, ಪಾಲಕರಿಗೆ ತಮ್ಮ ಮಕ್ಕಳ ಭವಿಷ್ಯದ ಒತ್ತಡ, ಮದುವೆ ಆಗ್ತಾ ಇದ್ದವರಿಗೆ ಮದುವೆ ಆಗೋ ಒತ್ತಡ. ಹೀಗೆ ನಮ್ಮ ಈ 21ನೇ ಶತಮಾನವೆನ್ನುವಂತಹದ್ದು ಒತ್ತಡದ ಶತಮಾನವೇ ಆಗಿದೆ. ನಾನು ಹೇಳ್ತಿದ್ದೀನಿ, ಕೆಲವೊಂದು ಕೋಚಿಂಗ್ ಸೆಂಟರ್ಗಳ ಹಾಸ್ಟೆಲ್ಗಳ ಕಿಟಕಿಗಳಲ್ಲಿ ಕಪ್ಪು ಬಣ್ಣವನ್ನ ಬರೆಯಲಾಗ್ತದೆ. JEE ನೀಟ್ ಕೋಚಿಂಗ್ ಅಂತ ಮಕ್ಕಳ ಮೇಲೆ ಎಷ್ಟು ಒತ್ತಡವನ್ನ ಹಾಕಲಾಗ್ತದೆ ಅಂದ್ರೆ 38% ಅಂಡರ್ ಗ್ರಾಜುಯೇಟರ್ ವಿದ್ಯಾರ್ಥಿಗಳು ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ ಅಂತ 2023-24ರ ವರದಿಯಲ್ಲಿ ಸಾಬೀತಾಗಿದೆ. ಮತ್ತು ಫಲಿತಾಂಶ, ಕೋಟಾದಲ್ಲಿ JEE ನೀಟ್ ಸ್ಟೂಡೆಂಟ್ಸ್ಗಳ ಆತ್ಮಹತ್ಯೆ. ಮೊನ್ನೆ ಮಾತ್ರ ನಮ್ಮ ದೇಶದಲ್ಲಿ ಒಂದು CA ಉದ್ಯೋಗದ ಒತ್ತಡವನ್ನು ತಡೆಯಲಾಗದೆ ಹೃದಯಾಘಾತದಿಂದ ಮೃತಪಟ್ಟ ಘಟನೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ನಿಮ್ಗೆ ಈ ಒತ್ತಡ ಅಷ್ಟೊಂದು ದೊಡ್ಡ ಸಮಸ್ಯೆ ಅಲ್ಲ ಅಂತ ಅನಿಸಬಹುದು. ಆದ್ರೆ ನಮ್ಮ ಭಾರತ ದೇಶಕ್ಕೀಗ ಒತ್ತಡ ನಿರ್ವಹಣೆ ಎಲ್ಲದಕ್ಕಿಂತ ದೊಡ್ಡ ಸವಾಲಾಗಿದೆ. ಮತ್ತು ಇದಕ್ಕೆಲ್ಲ ರಾಮಬಾಣ ಅಂದ್ರೆ ಹಾಸ್ಯ. ಹೌದು, ಕೃಷ್ಣಶಾಸ್ತ್ರಿಯವರು ಹೇಳ್ತಾರೆ, ಯಾರಲ್ಲಿ ಹಾಸ್ಯ ಪ್ರಜ್ಞೆ ಇರ್ತದೋ ಅವರಲ್ಲಿ ಜೀವನ ಪ್ರಜ್ಞೆಯೂ ಕೂಡ ಇರ್ತದೆ ಅಂತ. 77% ಅಮೆರಿಕನ್ನರು ವರದಿಯನ್ನ ನೀಡಿದ್ದಾರೆ. ಅವರು ಮಾನಸಿಕ ಸಮಸ್ಯೆಯಿಂದ ದೈಹಿಕ ಕಾಯಿಲೆಗಳನ್ನ ಅನುಭವಿಸುತ್ತಿದ್ದಾರೆ ಅಂತ. ನಗು ಎಂಡೋರ್ಫಿನ್, ಸೆರೋಟೋನಿನ್, ಆಕ್ಸಿಟೋಸಿನ್, ಡೊಮೊಸೈನ್ನಂತಹ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡಲು ನಮ್ಮ ಮೆದುಳನ್ನ ಉತ್ತೇಜಿಸುತ್ತದೆ. ಮತ್ತು ಈ ಹಾರ್ಮೋನ್ಗಳು ನಮ್ಮಲ್ಲಿ ಧನಾತ್ಮಕ ಭಾವನೆಯನ್ನು ಬೆಳೆಸಲಿಕ್ಕೆ ಸಹಕಾರಿಯಾಗಿದೆ. ಹೃದಯ ಸಂಬಂಧಿ ಕಾಯಿಲೆಗಳನ್ನು ದೂರವಿರಿಸುತ್ತದೆ, ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ನಿದ್ರಾಹೀನತೆಯನ್ನ ಕಡಿಮೆಗೊಳಿಸುತ್ತದೆ, ಸ್ನಾಯುಗಳನ್ನ ಬಲಯುತಗೊಳಿಸುತ್ತದೆ ಮತ್ತು ನಮ್ಮ ಸ್ನಾಯುಗಳಿಗೆ ರಕ್ತ ಸರಬರಾಜನ್ನ ಹೆಚ್ಚಿಸುತ್ತದೆ. ಹೀಗೆ ಒಂದು ಪ್ರಯೋಗವನ್ನ ಮಾಡ್ತಾರೆ. ಏನಪ್ಪಾ ಅಂದ್ರೆ, ಮೂಳೆಗಳ ರೋಗದಿಂದ ಬಳಲುತ್ತಿರುವ ರೋಗಿಗಳಿಗೆ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗುವ ಮುನ್ನ ಅವರಿಗೆ ಕಾಮಿಕ್ಸ್ ಬುಕ್ಸ್ ಅನ್ನ ಓದಿ ಹೇಳ್ತಾರೆ. ಮತ್ತು ಆಶ್ಚರ್ಯ ಏನಂದ್ರೆ, ಆ ರೋಗಿಗಳಲ್ಲಿ 50% ಉರಿಯೂತ ಕಡಿಮೆ ಕಂಡು ಬಂತು. ಕೆಲವರು ಜಿಮ್ಮಿಗೆ ಹೋಗ್ತಾರೆ ತೂಕವನ್ನ ಇಳಿಸ್ಕೊಳ್ಬೇಕು ಅಂತ. ಆದ್ರೆ ನಗು ನಮ್ಮಲ್ಲಿ ಕ್ಯಾಲೋರಿ ಮತ್ತು ಕೊಲೆಸ್ಟ್ರಾಲ್ಗಳನ್ನ ಕಡಿಮೆ ಮಾಡುವುದರ ಮೂಲಕ ನಮ್ಮಲ್ಲಿ ತೂಕ ಇಳಿಸುವಿಕೆಗೆ ಸಹಕಾರಿಯಾಗಿದೆ. ನಾನ್ ಹೇಳ್ತಿಲ್ಲ, ಬದಲಿಗೆ ವಿಜ್ಞಾನ ಹೇಳ್ತಿದೆ, ನಗು ನಮ್ಮನ್ನ ದೈಹಿಕವಾಗಿ ಸದೃಢವಾಗಿಸ್ತದೆ. ಮತ್ತು ಯಾವಾಗ ನಾವು ದೈಹಿಕವಾಗಿ ಸದೃಢರಾಗಿರ್ತೇವೋ ಆಗ ನಾವು ಮಾನಸಿಕವಾಗಿಯೂ ಸದೃಢವಾಗಲು ಸಾಧ್ಯ. ಕೆಲವೊಬ್ರು ಸ್ಟ್ಯಾಂಡಪ್ ಕಾಮಿಡಿ ನೋಡ್ತಾರೆ, ಕಾರ್ಟೂನ್ಸ್ ನೋಡ್ತಾರೆ, ಕಾಮಿಕ್ಸ್ ಓದ್ತಾರೆ. ಆಗ ನಮ್ಮ ಒಂದು ನಗು ನಮ್ಮ ಎಲ್ಲಾ ಚಿಂತೆಗಳನ್ನ ಮರೆಸಿ ಬಿಡುತ್ತೆ. ಬಲ್ಲವರು ಹೇಳ್ತಾರೆ, ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಸಜೀವಂ ಅಂತ. ಹೌದುಗಳೇ, ಇನ್ನೇನಂದ್ರೆ ಸ್ವಾಮಿ ವಿವೇಕಾನಂದರ ಹೆಸರನ್ನ ನಾವು ಕೇಳಿದ್ದೀವಿ, ಆಯ್ತಾ? ಸ್ವಾಮಿ ವಿವೇಕಾನಂದರು ಯಾವ ರೇಂಜಿಗೆ ಭಾಷಣ ಮಾಡ್ತಿದ್ರಪ್ಪ ಅಂತ ಹೇಳಿದ್ರೆ, ಯಾರಾದ್ರೂ ಅವ್ರ ಭಾಷಣವನ್ನ ಕೇಳಿ ಸಭೆ ಹೊಕ್ಕಿದ್ದಾರೆ ಅಂತ ಹೇಳಿದ್ರೆ ಅವ್ರು ಮುಗಿಯುವುದು ಹೋಗೋದು ಹೊರಗೆ ಸಭೆ ಮುಗಿದ ನಂತರನೇ. ಯಾಕಂದ್ರೆ ಕೇವಲ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಬದಲಿಗೆ ಅವರ ಭಾಷಣದಲ್ಲಿ ಹಾಸ್ಯದ ರಸ ಇತ್ತು. ಹಾಸ್ಯ ಎನ್ನುವಂತಹದ್ದು ನವ ರಸಗಳಲ್ಲಿ ಒಂದು ಗೆಳೆಯ. ದರಾ ಬೇಂದ್ರೆ ಇವರಿಗೆ 8 ಜನ ಮಕ್ಕಳು ಹುಟ್ಟಿದ್ರು. 8 ಜನ ಮಕ್ಕಳು
ಯೋಚಿಸ್ತಿರ್ಬೇಕಾದ್ರೆ ಶ್ರೀ ಕೃಷ್ಣ ಹೇಳ್ತಾನೆ, ಕ್ಲೈವ್ಯಮ್ಮ ಸ್ಮಗ ಮಹಾಪಾತ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ಪ್ರಥಮ ಮಗನಾದ ಪಾರ್ಥನೆ, ಈ ಷಂಡತನವನ್ನ ಹೊಂದಬೇಡ, ಇದು ನಿನಗೆ ಯೋಗ್ಯವಾಗುತ್ತದೆ. ಹೇ ಶತ್ರುಗಳಿಗೆ ತಾಪವನ್ನುಂಟು ಮಾಡುವವನೇ, ಈ ಹೃದಯ ದೌರ್ಬಲ್ಯವು ಕ್ಷುದ್ರವಾದದ್ದು, ಇದನ್ನ ನೀನು ಬಿಟ್ಟು ಮೇಲೆ ಇರು ಅಂತ ಹೇಳ್ತಾನೆ. ಅದೇ ರೀತಿ ನಾವು ಕೂಡ ಯಾವ್ದಾದ್ರು ಒಂದು ಸಮಸ್ಯೆ ಇದೆ ಅಂದ್ರೆ ಅದನ್ನು ಎದುರಿಸ್ಬೇಕು. ಒಂದು ಕಪ್ಪಲ್ಲಿ ಅರ್ಧ ಲೋಟ ನೀರಿದೆ ಅಂದ್ರೆ ನಾವು ಅರ್ಧ ಲೋಟ ಖಾಲಿ ಇದೆ ಅಂತ ಯಾವತ್ತೂ ನೋಡ್ಬಾರ್ದು, ಅರ್ಧ ಲೋಟ ಇನ್ನೂ ತುಂಬಿಕೊಂಡಿದೆ ಅಂತ ನೋಡ್ಬೇಕು. ಜೀವನವನ್ನ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿದಾಗ ಒತ್ತಡ ನಮ್ಮ ಬಳಿ ಬರುವುದಿಲ್ಲ. ಇನ್ನೊಂದೇನಪ್ಪ ಅಂದ್ರೆ, ಹಾಸ್ಯ ಪ್ರಜ್ಞೆ ಯಾರ ಹತ್ರ ಇರ್ತದೋ ಜನರು ಅವರನ್ನು ಹೆಚ್ಚಾಗಿ ಇಷ್ಟಪಡ್ತಾರೆ, ನಾನ್ ಕಂಡಂತ ರೀತಿಯಲ್ಲಿ. ಈಗ ಇಷ್ಟು ಜನ ಸ್ಪರ್ಧಾಳುಗಳಿದ್ದಾರೆ, ನಿಮ್ಮ ಹುಡುಗ, ನಿಮ್ಮ ಸ್ನೇಹಿತ ಇದ್ದಾನೆ, 24 ಗಂಟೆ ಓದ್ತಿರ್ತಾನೆ, ವಿಜ್ಞಾನ, ಸಮಕಾಲೀನ ಸಾಹಿತ್ಯ, ಸಂಸ್ಕೃತ ಅಂತ ದೇಶ ವಿದೇಶದ ಪುರಾಣ ಮಾಡ್ತಾನೆ ಅಂದ್ರೆ ನಾವು ಅವ್ರ ಜೊತೆ ಮಾತಾಡಲಿಕ್ಕೆ ಹೆಚ್ಚು ಇಷ್ಟಪಡೋದಿಲ್ಲ. ಪಡ್ತೀವಾ? ಇಲ್ಲ. ಯಾಕಂದ್ರೆ ಯಾರಲ್ಲಿ ಹಾಸ್ಯ ಪ್ರಜ್ಞೆ ಇರ್ತದೆ ನಾವು ಅವ್ರನ್ನ ಹೆಚ್ಚಾಗಿ ಇಷ್ಟಪಡ್ತೇವೆ. ನಮ್ಮನೆ ನಾಯಿ ಮರಿ ಕೂಡ ನಾವು ಅದ್ರ ಜೊತೆ ಆಟ ಆಡ್ತೀವಿ ಅಂತ ಹೇಳಿದ್ರೆ ನಾವು ಬರೋ ದಾರಿಯನ್ನೇ ಕಾಯ್ತಾ ಇರ್ತದೆ. ಆದ್ರೆ ಯಾವಾಗ ನಾವು ಅದ್ರ ಜೊತೆ ಗಂಭೀರವಾಗಿ ವರ್ತಿಸ್ತೇವೋ ನಾವು ಬಂದಾಗಲೂ ತಿರುಗು ನೋಡುದು. ಅದಕ್ಕಾಗಿ ಹಾಸ್ಯ ಪ್ರಜ್ಞೆ ನಮ್ಮ ಜೀವನದಲ್ಲಿ ತುಂಬಾ ಅವಶ್ಯಕಗಳಿವೆ. ಈಗ ಚಾರ್ಲಿ ಚಾಪ್ಲಿನ್ ಅವರ ವ್ಯಕ್ತಿತ್ವವನ್ನ ನಾವು ಇಷ್ಟಪಡುದು ಯಾಕೆ? ಯಾಕಂದ್ರೆ ಅವರಲ್ಲಿ ಹಾಸ್ಯ ಪ್ರಜ್ಞೆ ಇತ್ತು ಅನ್ನುವ ಕಾರಣದಿಂದಲೇ ಸಮಾಜ ಅವರ ವ್ಯಕ್ತಿತ್ವವನ್ನ ಇಷ್ಟಪಡ್ತಾರೆ. ಮತ್ತು ನಗರದ ಜನರಲ್ಲಿ ಹಾಸ್ಯ ಪ್ರಜ್ಞೆ ಕಡಿಮೆ. ನಗರದ ಜನ ಯಾವತ್ತು ಮುಖ ಗಂಟಾಕೊಂಡೇ ಇರ್ತಾರೆ ಎನ್ನುವಂತಹ ಮಾತನ್ನ ಕೇಳಿದ್ದೀವಿ. ಈ ಸೈಡ್ ನಮ್ಮ ಸೈಡಿಗೆ ಇಷ್ಟ ಇಲ್ಲ. ಆದ್ರೆ ನೀವೇನಾದ್ರು ಬೆಂಗಳೂರು ಆ ಸೈಡ್ ಎಲ್ಲಾದ್ರೂ ಹೋದ್ರೆ, ಬೆಳಿಗ್ಗೆ ಪಾರ್ಕಿಗೆ ಹೋದ್ರೆ ಬೆಳಿಗ್ಗೆ ನಗುವ ಧ್ವನಿಗಳನ್ನ ಕೇಳಬಹುದು. ಇದೇನೂ ಅಲ್ಲ, ಇದು ಹಾಸ್ಯ ಸಂಘಗಳೆಂದು ಕರೆಯಲ್ಪಡುವ ಲಾಫ್ಟರ್ ಕ್ಲಬ್ಗಳು. ಆದ್ರೆ ಹಾಸ್ಯ ಎನ್ನುವಂತಹದ್ದು ಕೇವಲ ಸಂಘಗಳಲ್ಲಿ ಮಾತ್ರ ಸೀಮಿತವಾಗಿದೆ. ಇದು ಜೀವನ ಎನ್ನುವಂತಹದ್ದು 3 ಅಕ್ಷರದ ಪಯಣ. ನಾವು ನಮ್ಮ ಜೀವನವನ್ನ ನಗುತ್ತಲೇ ಅನುಭವಿಸಬೇಕು. ನಮ್ಮ ಜೀವನವನ್ನ ನಾವು ನಗ್ತಾ ಅನುಭವಿಸಬೇಕು. ಯಾಕಂದ್ರೆ ಜೀವನ ಎಲ್ಲರಿಗೂ ಅವಕಾಶ ಸಿಗುವುದಿಲ್ಲ. ಆ ಜೀವನ ನಮ್ಗೆ ಸಿಕ್ಕಿದೆ, ನಾವು ಅದನ್ನ ಬಳಸಿಕೊಳ್ಳಬೇಕು. ಇನ್ನೊಂದೇನಂದ್ರೆ, ಈಗ ನೀವೇನಾದ್ರೂ ವೈದ್ಯರ ಹತ್ರ ನನ್ಗೆ ಒತ್ತಡ ಇದೆ ಅಂತ ಹೇಳಿದ್ರೆ ಅವರು NLP ಮಾಡಿಸ್ಬೇಕು ಅಂತ ಹೇಳ್ತಾರೆ. NLP ಹೊಸದಾಗಿ ಬಂದಿರುವಂತ ಅವ್ರು ಹೇಳ್ತಾರೆ, ನಿಮ್ಮಲ್ಲಿ ನರಕೋಶಗಳಲ್ಲಿ ಋಣಾತ್ಮಕತೆ ಹೆಚ್ಚಾಗಿದೆ, ಅದಕ್ಕಾಗಿ ಅದನ್ನ ಸರ್ಜರಿ ಮಾಡಿಸಿ ಮರು ಜೋಡಿಸ್ಬೇಕು ಅಂತ ಹೇಳ್ತಾರೆ. ಈ ಯಮರಾಜನಿಗಿಂತ ಅಲ್ಲ ವೈದ್ಯ ಭಯಂಕರ. ಯಾಕಂದ್ರೆ ಯಮರಾಜ ಪ್ರಾಣ ಮಾತ್ರ ತೆಗಿತಾನೆ, ಆದ್ರೆ ವೈದ್ಯ ಪ್ರಾಣ ಮತ್ತು ದುಡ್ಡು ಎರಡೂ ತೆಗಿತಾನೆ ಅಂತ ಹೇಳ್ತಾರೆ. ಅದಕ್ಕಾಗಿ NLP ಎಲ್ಲ ಮಾಡಿಸೋ ಅವಶ್ಯಕತೆ ಇಲ್ಲ. ಈ ಜೀವನವನ್ನ ನಗ್ತಾ ಅನುಭವಿಸಿ, ಆಗ ನಮ್ಮ ಬಾಳು ಹಸನಾಗುತ್ತೆ. ಕೊನೆ 4 ಸಾಲುಗಳನ್ನು ಹೇಳ್ತಾ ಮಾತ್ರ ಮುಗಿಸ್ತೇನೆ. ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ಯಾಕಪ್ಪ ಅಂದ್ರೆ ಈಗ ನಮ್ಮ ಜಗತ್ತಿನಲ್ಲಿ ಎಲ್ಲರಿಗಿಂತ ಅರ್ಧ ದುಃಖ ಇರುವುದು ಬೇರೆಯವರ ಹತ್ರ ಇದೆ ಅಂತ. ಅದಕ್ಕಾಗಿ ಬೇರೆಯವರು ನಗ್ತಿದ್ದದನ್ನ ಕೇಳಿ ನಾವು ನಗ್ತಿದ್ದೀವಿ ಅಂದ್ರೆ ಅದು ಅತಿಶಯದ ಧರ್ಮ. ಅದಕ್ಕಾಗಿ ನಗುತ್ತಾ ನಗಿಸ